ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಮಂಡ್ಯ ಹೆಸರು ಹೇಳಿದೊಡನೆ ಇಂಡಿಯಾದ ಜನನೇ ತಿರುಗಿ ನೋಡುತ್ತಾರೆ. ಅಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಮತ್ತು ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ತೆರೆ ಮರೆಯಲ್ಲಿ ಟಿಕೆಟ್ಗಾಗಿ ತೀವ್ರ ಲಾಬಿ ಪೈಪೋಟಿ ನಡೆಸುತ್ತಿದ್ದಾರೆ. ಇದೇನಿದು? ಸುಮಲತಾ ಬಿಜೆಪಿ ಬೆಂಬಲಿತ ಪಕ್ಷೇತರ ಸಂಸದೆ, ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಹೌದು, ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷರು ಹೌದು. ಇವರು ಎಲ್ಲಿಂದ ಎಲ್ಲಿಯ ಸಂಬಂಧ ಎಂದು ನೀವು ಕೇಳಬಹುದು. ಆದರೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಜೆಡಿಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಮಗೇ ಬೇಕು ಎಂದು ಪಟ್ಟು ಹಿಡಿಯುತ್ತಿದೆ. ಇತ್ತ ಸಂಸದೆ ಸುಮಲತಾ ಅಂಬರೀಶ್, ನಾನು ಈ ಕ್ಷೇತ್ರದ ಹಾಲಿ ಸಂಸದೆ, ನನಗೂ ಕೂಡ ಬಿಜೆಪಿಯಿಂದ ಮಂಡ್ಯ ಟಿಕೆಟೇ ಬೇಕು ಎಂದು ಪಟ್ಟು ಹಿಡಿಯುತ್ತಿದ್ದಾರೆ. ಈ ಒಂದು ಟಿಕೆಟ್ ಕಗ್ಗಂಟು ಯಾವ ದಿಕ್ಕಿನತ್ತ ಸಾಗುತ್ತೆ ಎಂದು ನೋಡಬೇಕಿದೆ. ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಹಾಸನ ಜೆಡಿಎಸ್ಗೆ ನೀಡಲಿ, ಮಂಡ್ಯ ಬಿಜೆಪಿಗೆ ಟಿಕೆಟ್ ನೀಡಲಿ ಎಂದು ಎನ್ಡಿಎ ಮೈತ್ರಿಕೂಟದ ನಾಯಕರಲ್ಲಿ ಮನವಿ ಮಾಡಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಮಂಡ್ಯದಲ್ಲಿ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಪಕ್ಷೇತರರಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲಿಸಿದ್ದಾರೆ. ಹೀಗಾಗಿ ಅವರು ಕೂಡ ಬಿಜೆಪಿಯಿಂದ ಸುಮಲತಾ ಅಂಬರೀಶ್ ಅವರೇ ಸ್ಪರ್ಧೆ ಮಾಡಲಿ ಎನ್ನುವ ಇಂಗಿತವನ್ನು ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಟಿಕೆಟ್ ನೀಡಲಿ, ಒಂದು ವೇಳೆ ಜೆಡಿಎಸ್ಗೆ ಟಿಕೆಟ್ ಬೇಕಾದ್ರೆ ಬೇರೆ ಕ್ಷೇತ್ರಗಳ ಆಯ್ಕೆ ಇದೆ, ಅಲ್ಲೇ ಸ್ಪರ್ಧೆ ಮಾಡಲಿ ಅನ್ನುವ ಒತ್ತಾಶೆಯನ್ನು ಮಾಧ್ಯಮದವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸಂಸದೆ ಸುಮಲತಾ ಅಂಬರೀಶ್ 2019ರಂತೆ 24ರಲ್ಲಿಯೂ ಕೂಡ ಮೈಂಡ್ ಗೇಮ್ ಏನಾದ್ರೂ ಶುರು ಮಾಡಿದ್ದಾರೆ. ಬಿಜೆಪಿಯ ಅತೃಪ್ತ ಮಾಜಿ ಶಾಸಕರು ಜೆಡಿಎಸ್ ಶಾಸಕರೊಂದಿಗೆ ನೇರ ಫೈಟ್ ಮೂಲಕ ಕಳೆದ ಚುನಾವಣೆಯಲ್ಲಿ ಸೋತಂತಹ ಬಿಜೆಪಿ ಅಭ್ಯರ್ಥಿಗಳ ಮೂಲಕ ಸಂಸದೆ ಸುಮಲತಾ ಅಂಬರೀಶ್ ಮಹತ್ವದ ರಾಜಕೀಯ ದಾಳವನ್ನೇನಾದರೂ ಉರುಳಿಸಿದ್ದಾರ? ಕಳೆದ ಶ್ರೀರಂಗಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಇಂಡವಾಳು ಸಚ್ಚಿದಾನಂದ ಇವರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಹೆಚ್ಚು ಒಡನಾಟ ಹೊಂದಿದ್ದಾರೆ. ಈ ಮೂಲಕ ರಾಜಕೀಯ ತಂತ್ರಗಾರಿಕೆ ಮತ್ತು ಜಾಣ್ಮೆಗೆ ಸುಮಲತಾ ಅಂಬರೀಶ್ ಏನಾದ್ರೂ ಕೂಡ ತಂತ್ರಗಾರಿಕೆಯ ಮುಂದುವರಿದ ಭಾಗವಾಗಿ ಅವರ ಆಪ್ತ ಜೆಡಿಎಸ್ ಜೊತೆ ಗುರುತಿಸಿಕೊಳ್ತಿದ್ದಾರ? ಈಗೊಂದು ಪ್ರಶ್ನೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅತ್ಯಂತ ಹರಿದಾಡ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ಇಂಡಿಯನ್ನೇ ತಿರುಗಿ, ಒಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್, ಜೋಡೆತ್ತುಗಳಾಗಿ ನಟರಾದ ದರ್ಶನ್, ಯಶ್ ಅವರು ಸುಮಲತಾ ಪರವಾಗಿ ಮಂಡ್ಯದ ಹಳ್ಳಿಗಳಲ್ಲಿ ಸ್ವಾಭಿಮಾನದ ಕಹಳೆಯನ್ನು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ರೋಚಕವೆಂಬಂತೆ ಬಹಳ ತೀವ್ರ ಜಿದ್ದಿನ ಪೈಪೋಟಿ ಎಂದು ನಿರೀಕ್ಷಿಸಿದ್ದ ರಾಜಕೀಯ ವಿಶ್ಲೇಷಕರಿಗೂ ಕೂಡ ಅವರ ಊಹೆಗೂ ನಿಲುಕದ ಫಲಿತಾಂಶ ಮಂಡ್ಯ ಲೋಕಸಭಾ ಕ್ಷೇತ್ರ 2019ರಲ್ಲಿ ನೀಡಿದೆ. ಈ ರೀತಿಯ ಫಲಿತಾಂಶಕ್ಕೆ 2024ರಲ್ಲಿ ಏನಾದ್ರೂ ಮರುಕಳಿಸುತ್ತಾ ಅನ್ನುವ ಪ್ರಶ್ನೆಯು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಒಂದು ಕಡೆ ಸುಮಲತಾ ಅಂಬರೀಶ್ ಬಿಜೆಪಿಯಿಂದ ಟಿಕೆಟ್ ಬೇಕು ಅಂತೇಳಿ ಪ್ರಬಲವಾಗಿ ಹಕ್ಕು ಮಂಡಿಸ್ತಾ ಇದ್ದಾರೆ. 2018ರ ಲೋಕಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂತಹ ಡಾಕ್ಟರ್ ಸಿದ್ದರಾಮಯ್ಯ ಅವರು ಕೂಡ ಟಿಕೆಟ್ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸುಮಲತಾ ಬಿಜೆಪಿ ಒಳಗಡೆ ಮೂಲ ವರ್ಸಸ್ ವಲಸಿಗ ಅನ್ನುವ ಒಂದು ತಿಕ್ಕಾಟಕ್ಕೆ ಏನಾದ್ರೂ ನಾಂದಿ ಆಡುತ್ತಾ ಈಗೊಂದು ಪ್ರಶ್ನೆ ಕೂಡ ಮಂಡ್ಯ ಜಿಲ್ಲಾ ಬಿಜೆಪಿಯಲ್ಲಿ ಹರಿದಾಡ್ತಾ ಇದೆ. ಮಂಡ್ಯ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ
ಬಿಜೆಪಿಯ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ, ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಮ್ ಗೌಡ, ಸುಮಲತಾ ಅಂಬರೀಶ್ ಅವರ ಆಪ್ತರು ಹಲವರು ಸೇರಿ ಮಂಡ್ಯದ ಪಾಂಡವಪುರದಲ್ಲಿ ಸಭೆಯೊಂದು ನಡೆಸಿದ್ದಾರೆ. ಬಿಜೆಪಿಯ ಟಿಕೆಟ್ ಯಾವ ರೀತಿ ಪಡೆಯಬೇಕಿದೆ, ಸಿಟ್ಟಿಂಗ್ ಎಂಪಿಗೆ ಟಿಕೆಟ್ ಕೊಡುವ ಮಾನದಂಡವನ್ನೇನಾದ್ರೂ ಅನುಸರಿಸಿದರೆ ಹಾಸನ ಜೆಡಿಎಸ್ ಪಾಲಾಗಲಿ, ಮಂಡ್ಯ ಬಿಜೆಪಿ ಪಾಲಾಗಲಿ ಎನ್ನುವ ಸೂತ್ರಕ್ಕೆ ಮಂಡ್ಯ ಬಿಜೆಪಿ ನಾಯಕರು ಬಂದಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಾರೆ 2019 ಲೋಕಸಭಾ ಚುನಾವಣೆಯಂತೆ ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕಣ ಮತ್ತಷ್ಟು ರಂಗೇರಲಿ. ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಬಿಜೆಪಿ ಕಣಕ್ಕಿಳಿಯುತ್ತಾ, ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯುತ್ತಾ ಎನ್ನುವ ಗೊಂದಲದ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಲಿದ್ದಾರೆ? ಬಹುಶಃ 1998ರಿಂದ ಇಲ್ಲಿಯವರೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ರಾಜಕೀಯ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಎಲ್ಲ ಒಂದು ರೀತಿ ಅವಿನಾಭಾವ ಸಂಬಂಧವಿದೆ. ಮಂಡ್ಯದ ಮೂಲ ಸಮಸ್ಯೆಗಳಾಗಿರ್ಬೋದು, ನೈಜ ಸಮಸ್ಯೆಗಳಾಗಿರ್ಬೋದು, ಕಬ್ಬು ಬೆಳೆಗಾರರ ಹೋರಾಟ ಆಗಿರ್ಬೋದು, ಕಾವೇರಿ ಜಲ ವಿವಾದ ಆಗಿರ್ಬೋದು, ಅಲ್ಲಿನ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ರೈಲ್ವೆ ಪ್ರಾಜೆಕ್ಟ್ ಆಗಿರ್ಬೋದು, ಹೆದ್ದಾರಿ ಪ್ರಾಜೆಕ್ಟ್ ಆಗಿರ್ಬೋದು, ಈ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆಯಾಗಿದ್ದೇ ಗೌಣ. ಕೇವಲ ಸಿನಿಮಾ, ರಾಜಕೀಯ, ಅಂದಿನ ಪರಿಸ್ಥಿತಿಯ ಅನುಗುಣವಾಗಿ ಮಂಡ್ಯದ ಜನ ಕೂಡ ಮತ ಚಲಾವಣೆ ಮಾಡ್ತಾನೆ ಬಂದಿದ್ದಾರೆ. ಸ್ವಾಭಿಮಾನ ಮತ್ತು ಸ್ವಪ್ರತಿಷ್ಠೆಯ ಕಣವಾಗುತ್ತಾ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಂಡ್ಯ ತನ್ನದೇ ಆದಂತಹ ಛಾಪು ಛಾತಿಯನ್ನು ರಾಜಕಾರಣದಲ್ಲಿ ಮೂಡಿಸುತ್ತಾ ಬಂದಿದೆ. 2024ರಲ್ಲಿಯೂ ಕೂಡ 2019ರಂತೆ ದೇಶದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಮಂಡ್ಯ ರಣಕಣ ಸಜ್ಜಾಗುತ್ತಾ ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಹೂಡಿರುವ ದಾಳಕ್ಕೆ ಎನ್ಡಿಎ ಮೈತ್ರಿ ಕೂಟದ ಅಭ್ಯರ್ಥಿ ಮಕಾಡೆ ಮಲಗುತ್ತಾರ? ಮಂಡ್ಯದ ಸಕ್ಕರೆಯ ಬೆಲ್ಲ ಯಾರಿಗೆ ಸಿಗುತ್ತೆ? ಇದನ್ನು ಮಂಡ್ಯದ ಜನರೇ ನಿರ್ಧರಿಸಬೇಕಿದೆ.